ಒಂದು ಪಾಯಿಂಟ್ ಹೇಳಿದ್ರು ಶ್ರೀಲಕ್ಷ್ಮಿ ಅವರು. ಯಾಕಂದ್ರೆ ಅವರ ತಂದೆಯವರ ಕಾಲದಲ್ಲೂ ಕೂಡ ಒಂದು ಇಂಥದ್ದೇ ಒಂದು ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಗಳು ಬಂದಿತ್ತು. ಯಾಕಂದ್ರೆ ಅದು ಈ ಗೋಲ್ಡ್ ಬಂದಾಗ ಆ ಗೋಲ್ಡ್ ಒಂದೇ ಅಲ್ವಾ, ಅದಕ್ಕೆ ಏನಾದ್ರೂ ಲಿಂಕ್ ಇರಬಹುದು ಅಂತಂದ್ರೆ ಇದು ಅದೇ ಪಳೆಯುಳಿಕೆನಾ ಅಂತ ಅಷ್ಟೇ. ಆ ರಾಜಕಾರಣಿಗಳು ಉದ್ಯಮಿಗಳ ಕಳ್ಳಗಂಟು ವಿನಿಯೋಗ, ಕಳ್ಳ ದುಡ್ಡಿಂದಲೇ ವಿದೇಶದಿಂದ ಚಿನ್ನ ತರುವ ಹುನ್ನಾರ ಆಗ್ತಾ ಇದೆಯಾ? ಯಾಕಂದ್ರೆ ದೊಡ್ಡವರ ತಲೆಗಳಿಲ್ಲದೆ, ಯಾಕಂದ್ರೆ ಸರ್ ನೀವು ಅಲ್ಲಿ ಚೆಕಿಂಗ್ ಮಾಡುವಾಗ ನಿಮ್ಮ ಪಾಕೆಟ್ ಅಲ್ಲಿ 4 ಆಣಿದ್ರು ಕೂಡ ಟನ್ ಅನ್ನತ್ತೆ. ಚೆಕಿಂಗ್ ಮಾಡುವಾಗ ನೀವು ಏರ್ಪೋರ್ಟ್ ಅಲ್ಲಿ ಚೆಕ್ ಇನ್ ಆಗುವಾಗ ಆಮೇಲೆ ಬೆಲ್ಟ್ ತೆಗಿಬೇಕು ಅಂತ ಹೇಳ್ತಾರೆ. ಆಮೇಲೆ ಚಪ್ಪಲಿಯಲ್ಲಿ ಒಂದು ಯಾವ್ದಾದ್ರು ಮೆಟಲ್ ಇದ್ರೆ ಅಲ್ಲಿ ಆಗ ಟನ್ ಅನ್ನತ್ತೆ, ತೆಗಿಸ್ತಾರೆ. ಇದು ಏರ್ಪೋರ್ಟ್ ನ ನೋಡಿ, ನನ್ನ ಒಂದು ಡೌಟ್ ಪ್ರಕಾರ ಏರ್ಪೋರ್ಟ್ ನ ಒಳಗಿರುವಂತಹ ಅನೇಕರು, ಹೊರಗಿರುವಂತಹ ಅನೇಕರು, ವಿದೇಶದಲ್ಲಿರುವವರು 15 ದಿನದಲ್ಲಿ 4 ಬಾರಿ ಪ್ರವಾಸ. ರಮ್ಯಾರಾವ್ ಬೆನ್ನ ಹಿಂದಿದ್ದಾರ ದುಡ್ಡಿನ ಡಾನ್ಗಳು, ಕಳ್ಳಗಂಟಿನ ಮೂಲ ಹುಡುಕಲು ಅಖಾಡಕ್ಕಿಳಿದ ಸಿಬಿಐ. ಒನ್ಸ್ ಅಗೇನ್ ವೀಕ್ಷಕರೇ, ನಾನು ಅದನ್ನೇ ಏರ್ಪೋರ್ಟ್ ಅಲ್ಲಿ ನೀವು ಒಂದು ಸಣ್ಣ ಚೈನ್ ಹಾಕಿದ್ರು ಕೂಡ, ಒಂದು ಕಿವಿಯಲ್ಲ ಇದ್ರು ಕೂಡ, ಹೆಣ್ಮಗಳಾಗಿದ್ರೆ ಅಲ್ಲಿ ಆ ಚೆಕಿಂಗ್ ಮಾಡುವಾಗ ಟಿಂಟಿನ್ ಅನ್ನತ್ತೆ. ಅವ್ರು ನೋಡ್ತಾರೆ, ಓಕೆ ಕಿವಿಯೋಲೆ ಅಂತ ಬಿಟ್ಬಿಡ್ತಾರೆ. ಸಮಟೈಮ್ಸ್ ನಮ್ಗೆ ಗೊತ್ತಿರೋದಿಲ್ಲ. ಪುರುಷರಾಗಿದ್ರೆ ಪಾಕೆಟ್ ಅಲ್ಲಿ ಒಂದು 4 ಆಣೆ 8 ಆಣೆ ಇದ್ರೆ ಅಲ್ಲಿಗೆ ಹಿಂಗೆ ಅವ್ರು ಚೆಕ್ ಮಾಡುವಾಗ ಅಲ್ಲೂ ಕೂಡ ಟನ್ ಅನ್ನತ್ತೆ 2 ಸಲ. ಇಷ್ಟೆಲ್ಲ ಇದ್ದ ನಂತರ ಕೂಡ ಕೆಜಿಗಟ್ಟಲೆ ಚಿನ್ನ ಹಾಕಿದ್ದಾಗಲೂ ಕೂಡ ಅಂದರೆ ಎಲ್ಲ ಸಿಬ್ಬಂದಿಗಳನ್ನ ಅಡ್ಜಸ್ಟ್ ಮಾಡ್ದಂಗೆ ಕಾಣ್ತಾ ಇದೆ ನನಗೆ. ಎಲ್ಲರನ್ನ ಅಡ್ಜಸ್ಟ್ ಮಾಡಿನೇ ಮಾಡುವಂತದ್ದು ಅಂತೇಳಿ. ಐ ಥಿಂಕ್ ಒನ್ಸ್ ಅಗೇನ್ ನಾನು ನಾಗೇಂದ್ರ ಬಾಬು ಜೊತೆ ಇದರ ಬಗ್ಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ. ನಾಗೇಂದ್ರ ಬಾಬು, ನಾನೇ ಒಮ್ಮೆ ನೋಡಿದ್ದೆ, ಎಲ್ಲ ಶೂ ಬಿಚ್ಚಿಸ್ತಾ ಇರಲಿಲ್ಲ ಯಾರಿಗೂ ಕೂಡ. ಒಮ್ಮೊಮ್ಮೆ ಬಿಚ್ಚಿಸ್ತಾರೆ ಶೂ, ಒಮ್ಮೊಮ್ಮೆ ಬಿಚ್ಚಿಸೋದಿಲ್ಲ. ಶೂ ಬಿಚ್ಚಿಸಿರ್ಲಿಲ್ಲ. ನಾನು ಶೂ ಅಲ್ಲೇ ಹೋದಾಗ ಅಲ್ಲೇ ಒಂದು ಮೇಲ್ಭಾಗದಲ್ಲಿ, ಶೂ ಮೇಲ್ಭಾಗದಲ್ಲಿ ಒಂದು ಮೆಟಲ್ ಇರುತ್ತಲ್ಲ, ಅದು ಕ್ವಿಂಕ್ ಅಂತು. ವಾಪಸ್ ಶೂ ಬಿಚ್ಕೊಂಬ ಅಂತಂದ. ನಾನು ಬಿಚ್ಕೊಂಬಂದೆ, ಓಕೆ ಫೈನ್. ಆ ಒಂದು ಸಣ್ಣ ಮೆಟಲ್, ಅದು ಗೋಲ್ಡ್ ಗಿಳೇನೂ ಅಲ್ಲ. ಇದು 15 ಕೆಜಿ ಮೈ ಮೇಲೆ ಇದ್ದಾಗ ಆಯ್ತಪ್ಪ. ಇಲ್ಲಿ ನೀವು ಎಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ನಮ್ಮವರೇ ಯಾರಾದ್ರೂ ಇರಬಹುದು, ಅಡ್ಜಸ್ಟ್ ಮಾಡ್ಕೋಬಹುದು. ವಾಟ್ ಅಬೌಟ್ ದುಬೈಲೇ ನಮ್ಮವರಾ? ಹೆಂಗ್ ವಿವರಿಸ್ತೀರಿ ಇದನ್ನು ಜನರಿಗೆ? ಜಯಪ್ರಕಾಶ್ ಶೆಟ್ಟಿ, ನೋಡಿ, ಇಲ್ಲಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇರುವಂತಹ ಸ್ಟ್ರಿಕ್ಟ್ ಚೆಕಿಂಗ್ ಏನಿದೆ, ಅಷ್ಟು ಸ್ಟ್ರಿಕ್ಟ್ ಚೆಕಿಂಗ್ ದುಬೈನಲ್ಲಿ ಇಲ್ಲ. ಯಾಕೆಂತಂದ್ರೆ ನಾನು ಕೂಡ ಟ್ರಾವೆಲ್ ಮಾಡಿದಂತ ಹಿನ್ನೆಲೆ, ಲಾಸ್ಟ್ ಟೈಮ್ ಕಳೆದ ಬಾರಿ ಇಸ್ರೇಲ್ಗೆ ಹೋದಂತ ಸಂದರ್ಭದಲ್ಲಿ ಇಲ್ಲಿಂದ ಇಥಿಯೋಪಿಯಾಗ ಹೋಗಿದ್ದೆ. ನೀವು ಹೇಳಿದಂತೆ ಒಂದು ಬ್ಲಿಂಕ್ ಬಂದಾಗ ಶೂ ಅನ್ನ ಬೆಚ್ಚಿಸ್ತಾರೆ, ಬೆಲ್ಟ್ ಅನ್ನ ಕೂಡ ಬೆಚ್ಚಿಸ್ತಾರೆ, ಬಕಲ್ ಅನ್ನ ಚೆಕ್ ಮಾಡ್ತಾರೆ. ನಮ್ಮ ಬ್ಯಾಗ್ ಅಲ್ಲಿ ಏನೇ ಇದ್ರು ಕೂಡ ಪ್ರತಿಯೊಂದನ್ನು ಕೂಡ ತೆಗೆದು ನೋಡುವಂತ ಕೆಲಸವನ್ನ ಮಾಡ್ತಾರೆ. ಆ ಅನುಭವ ನನಗೂ ಕೂಡ ಆಗಿದೆ. ಅದೇ ಚೆಕಿಂಗ್ ನಾನು ಇಥಿಯೋಪಿಯಾದಿಂದ ಟೆಲ್-ಅವೀವ್ಗೆ ಹೋಗಿ ಮತ್ತೆ ವಾಪಸ್ ಟೆಲ್-ಅವೀವ್ನಿಂದ ದುಬೈಗೆ ಬಂದಾಗ ಅಲ್ಲಿ ಅಷ್ಟರ ಮಟ್ಟಿಗೆ ಚೆಕಿಂಗ್ ಇರಲಿಲ್ಲ. ಯಾಕೆ ಅಂತಂದ್ರೆ ದುಬೈನಲ್ಲಿ ಎಲ್ಲವೂ ಕೂಡ ಟ್ಯಾಕ್ಸ್ ಫ್ರೀ ಆಗಿರುವಂತ ಹಿನ್ನೆಲೆಯಲ್ಲಿ ಅದನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಲಾಗುತ್ತೆ. ಸೊ ಗೊತ್ತಿರುವಂತ ಮಾಹಿತಿ ಪ್ರಕಾರ ದುಬೈನಲ್ಲಿ ಅಷ್ಟು ಸ್ಟ್ರಿಕ್ಟ್ ಆಗಿ ಚೆಕಿಂಗ್ ಮಾಡೋದಿಲ್ಲ. ಆದ್ರೆ ದುಬೈನಿಂದ ಏನೇ ಒಂದು ವಸ್ತುವನ್ನ ಖರೀದಿ ಮಾಡಿಕೊಂಡು ಇಲ್ಲಿಗೆ ತರಬೇಕು ಅಂತಂದ್ರೆ ಅದಕ್ಕೆ ಬಿಲ್ ಇರಬೇಕು. ಆ ಬಿಲ್ ನ ಜೊತೆಲಿ ಇಲ್ಲಿಗೆ ಸಂಬಂಧಪಟ್ಟಂತ ಒಂದಷ್ಟು ಏನ್ ಪರ್ಚೇಸ್ ಮಾಡ್ತಾರೆ ಅದು ಇಲ್ಲಿಗೆ ಸಂಬಂಧಪಟ್ಟಿದ್ದ ಅಲ್ವಾ, ಅದು ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ ಅನ್ನೋದು ಎಲ್ಲವೂ ಕೂಡ. ಈಗ ನನ್ನ ಹತ್ರ ಒಂದು 5 ಕೆಜಿ ಚಿನ್ನದ ಸರ ಇದೆ ಅಂತಂದ್ರೆ ನಾನು ಇಲ್ಲಿಂದ ಹಾಕೊಂಡು ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಪೂರಕವಾದಂತಹ ಒಂದು ದಾಖಲೆನ ನಮ್ಮ ಹತ್ರ ಇಟ್ಕೋಬೇಕು. ಆದ್ರೆ ಇಲ್ಲಿ ದುಬೈಯಿಂದ ಚಿನ್ನವನ್ನ ಎತ್ಕೊಂಬರೋದು ದೊಡ್ಡ ವಿಚಾರ ಏನಲ್ಲ. ಆದ್ರೆ ಇಲ್ಲಿಗೆ ಬಂದ ಬಳಿಕ ಇದನ್ನ ಹೇಗೆ ಹೊರಗಡೆ ತರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೋಡಿ, ಇಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದು ಯಾವುದೇ ಕೆಲಸಗಳಾಗೋದಿಲ್ಲ. ಭದ್ರತಾ ಪಡೆ ಸಿಬ್ಬಂದಿಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಯಾವುದೇ ಕೆಲಸಗಳಾಗೋದಿಲ್ಲ. ನೋಡಿ, ನಿಮ್ಗೆ ವಿಐಪಿ ಎಂಟ್ರಿ ಅಂತ ಇರುತ್ತೆ. ಆ ವಿಐಪಿ ಎಂಟ್ರಿಯಲ್ಲೂ ಕೂಡ ಪ್ರತಿಯೊಂದು ಚೆಕ್ ಮಾಡ್ತಾರೆ. ವಿವಿಐಪಿ Z+ ಸೆಕ್ಯೂರಿಟಿ ಇರುವಂತದ್ದು ಕೂಡ ಚೆಕ್ ಮಾಡಿ ಹೊರಗಡೆ ಬಿಡ್ತಾರೆ. ಆದ್ರೆ ಇಲ್ಲಿ ರಮ್ಯಾರಾವ್ ಇಷ್ಟು ಸಲೀಸಾಗಿ ನಾನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಜಿಗಟ್ಟಲೆ ಚಿನ್ನವನ್ನ ತಗೊಂಡೋದ್ರೆ ಯಾರು ಕೂಡ ನನ್ನನ್ನ ಹಿಡಿಯೋದಿಲ್ಲ ಅನ್ನೋದಾದ್ರೆ ಅದೆಲ್ಲವೂ ಕೂಡ ಸುಳ್ಳು. ಆದ್ರೆ ಇಲ್ಲೆಲ್ಲವೂ ಕೂಡ ಸೆಟ್ ಮಾಡಿಕೊಂಡು ಎಲ್ಲವೂ ಕೂಡ ಪಕ್ಕಾ ಪ್ಲಾನ್ ಮಾಡಿಕೊಂಡು ಅವರು ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ಸ್ಮಗ್ಲಿಂಗ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು ಅಂತ ಅನ್ಸುತ್ತೆ. ಜಯಪ್ರಕಾಶ್, ಎಸ್, ಒಂದು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ವೀಕ್ಷಕರೇ, ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆಯುವಂತ ಎಲ್ಲ ವ್ಯವಹಾರಗಳು ಪೊಲೀಸರಿಗೆ ಗೊತ್ತಿರುತ್ತೆ. ಅಲ್ಲಿ ಕಳ್ಳ ಯಾರು ಅಂತ ಗೊತ್ತಿರುತ್ತೆ, ಬೈಕ್ ಕದಿಯೋನು ಯಾರು ಅಂತ ಗೊತ್ತಿರುತ್ತೆ, ಸರಗಳ್ಳ ಯಾರು ಅಂತ ಗೊತ್ತಿರುತ್ತೆ. ಆಮೇಲೆ ಅವ್ರು ಮನಸ್ಸು ಮಾಡಿ ಆಮೇಲೆ ಅಲ್ಲಿ ಯಾವ್ದಾದ್ರು ನೈಟ್ ಕ್ಲಬ್ ನಡೆದಿದ್ರೆ ಅದು ಗೊತ್ತಿರುತ್ತೆ. ಅವರಿಷ್ಟು ಕೊಡ್ತೇನೆ ಅಂತ ಮೊದಲೇ ಹೇಳಿರ್ತಾರೆ. ಅವರ ಪೊಲೀಸರ ಕಣ್ತಪ್ಪಿಸಿ ಯಾವುದು ಆಗಿರೋದ್ರೆ ಇದು ಕೂಡ ಈ ಸಿಂಡಿಕೇಟ್ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲವರು ಮಾತ್ರ ಸಿಕ್ಕಾಕೋತಾರೆ.
ಹೇಳ್ತೀನಿ ವೀಕ್ಷಕರೇ, ಕೆಲವರು ಕೊಲೆ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಕೊಲೆ ಆದ್ರೂ ಆಗ್ಬೋದು, ಯಾಕಂದ್ರೆ ಯಾರಾದ್ರೂ ಬಾಯಿ ಬಿಟ್ಟು ಅನ್ನೋ ಕಾರಣಕ್ಕಾಗಿ ಬಾಯಿ ಬಿಡೋದಕ್ಕಿಂತ ಮೊದಲೇ ಕೆಲವು ಕೊಲೆಗಳು ಕೂಡ ಆದ್ರೂ ಆಗ್ಬೋದು ಅಂತ ಅಷ್ಟು ಅನುಮಾನಗಳು ನನಗೆ ಕಾಡ್ತಾ ಇದೆ. ಇದರ ಇನ್ನಷ್ಟು ಒಂದು ಪಾಯಿಂಟ್ ಹೇಳಿದ್ರು ಶ್ರೀಲಕ್ಷ್ಮಿ ಅವರು, ಯಾಕಂದ್ರೆ ಅವರ ತಂದೆಯವರ ಕಾಲದಲ್ಲೂ ಕೂಡ ಒಂದು ಇಂಥದ್ದೇ ಒಂದು ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಗಳು ಬಂದಿತ್ತು. ಯಾಕಂದ್ರೆ ಅದು ಈ ಗೋಲ್ಡ್ ಬಂದಾಗ ಆ ಗೋಲ್ಡ್ ಒಂದೇ ಅಲ್ವಾ, ಅದಕ್ಕೆ ಏನಾದ್ರೂ ಲಿಂಕ್ ಇರಬಹುದು ಅಂತಂದ್ರೆ ಇದು ಅದೇ ಪಳೆಯುಳಿಕೆನಾ ಅಂತ ಅಷ್ಟೇ. ಆ ರಾಜಕಾರಣಿಗಳು, ಉದ್ಯಮಿಗಳ ಕಳ್ಳಗಂಟು ವಿನಿಯೋಗ, ಕಳ್ಳ ದುಡ್ಡಿನಿಂದಲೇ ವಿದೇಶದಿಂದ ಚಿನ್ನ ತರುವ ಹುನ್ನಾರ ಆಗ್ತಾ ಇದೆಯಾ? ಯಾಕಂದ್ರೆ ದೊಡ್ಡವರ ತಲೆಗಳಿಲ್ಲದೆ, ಯಾಕಂದ್ರೆ ಸರ್ ನೀವು ಅಲ್ಲಿ ಚೆಕಿಂಗ್ ಮಾಡುವಾಗ ನಿಮ್ಮ ಪಾಕೆಟ್ ಅಲ್ಲಿ 4 ಆಣೆ ಕೂಡ ಟನ್ ಅನ್ನತ್ತೆ. ಚೆಕಿಂಗ್ ಮಾಡುವಾಗ ನೀವು ಏರ್ಪೋರ್ಟ್ ಅಲ್ಲಿ ಚೆಕ್ ಇನ್ ಆಗುವಾಗ ಆಮೇಲೆ ಬೆಲ್ಟ್ ತೆಗಿಬೇಕು ಅಂತ ಹೇಳ್ತಾರೆ. ಆಮೇಲೆ ಚಪ್ಪಲಿಯಲ್ಲಿ ಒಂದು ಯಾವ್ದಾದ್ರು ಮೆಟಲ್ ಇದ್ರೆ ಅಲ್ಲಿ ಆಗ ಟನ್ ಅನ್ನತ್ತೆ, ತೆಗಿಸ್ತಾರೆ. ಇದು ಏರ್ಪೋರ್ಟ್ ನ ನೋಡಿ, ನನ್ನ ಒಂದು ಡೌಟ್ ಪ್ರಕಾರ ಏರ್ಪೋರ್ಟ್ ನ ಒಳಗಿರುವಂತಹ ಅನೇಕರು, ಹೊರಗಿರುವಂತಹ ಅನೇಕರು, ವಿದೇಶದಲ್ಲಿರುವವರು 15 ದಿನದಲ್ಲಿ 4 ಬಾರಿ ಪ್ರವಾಸ, ರಮ್ಯಾರಾವ್ ಬೆನ್ನ ಹಿಂದಿದ್ದಾರ ದುಡ್ಡಿನ ಡಾನ್ಗಳು, ಕಳ್ಳಗಂಟಿನ ಮೂಲ ಹುಡುಕಲು ಅಖಾಡಕ್ಕಿಳಿದ ಸಿಬಿಐ. ಒನ್ಸ್ ಅಗೇನ್ ವೀಕ್ಷಕರೇ, ನಾನು ಅದನ್ನೇ ಏರ್ಪೋರ್ಟ್ ಅಲ್ಲಿ ನೀವು ಒಂದು ಸಣ್ಣ ಚೈನ್ ಹಾಕಿದ್ರು ಕೂಡ, ಒಂದು ಕಿವಿಯಲ್ಲ ಇದ್ರು ಕೂಡ, ಹೆಣ್ಮಗಳಾಗಿದ್ರೆ ಅಲ್ಲಿ ಆ ಚೆಕಿಂಗ್ ಮಾಡುವಾಗ ಟಿಂಟಿನ್ ಅನ್ನತ್ತೆ. ಅವ್ರು ನೋಡ್ತಾರೆ, ಓಕೆ ಕಿವಿಯೋಲೆ ಅಂತ ಬಿಟ್ಬಿಡ್ತಾರೆ. ಸಮ್ಟೈಮ್ಸ್ ನಮ್ಗೆ ಗೊತ್ತಿರೋದಿಲ್ಲ, ಪುರುಷರಾಗಿದ್ರೆ ಪಾಕೆಟ್ ಅಲ್ಲಿ ಒಂದು 4 ಆಣೆ 8 ಆಣೆ ಇದ್ರೆ ಅಲ್ಲಿಗೆ ಹಿಂಗೆ ಅವ್ರು ಚೆಕ್ ಮಾಡುವಾಗ ಅಲ್ಲೂ ಕೂಡ ಟನ್ ಅನ್ನತ್ತೆ 2 ಸಲ. ಇಷ್ಟೆಲ್ಲ ಇದ್ದ ನಂತರ ಕೂಡ ಕೆಜಿಗಟ್ಟಲೆ ಚಿನ್ನ ಹಾಕಿದ್ದಾಗಲೂ ಕೂಡ ಅಂದರೆ ಎಲ್ಲ ಸಿಬ್ಬಂದಿಗಳನ್ನ ಅಡ್ಜಸ್ಟ್ ಮಾಡ್ದಂಗೆ ಕಾಣ್ತಾ ಇದೆ ನನಗೆ. ಎಲ್ಲರನ್ನ ಅಡ್ಜಸ್ಟ್ ಮಾಡಿನೇ ಮಾಡುವಂತದ್ದು ಅಂತೇಳಿ. ಐ ಥಿಂಕ್ ಒನ್ಸ್ ಅಗೇನ್ ನಾನು ನಾಗೇಂದ್ರ ಬಾಬು ಜೊತೆ ಇದರ ಬಗ್ಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ನಾಗೇಂದ್ರ ಬಾಬು, ನಾನೇ ಒಮ್ಮೆ ನೋಡಿದ್ದೆ, ಎಲ್ಲ ಶೂ ಬಿಚ್ಚಿಸ್ತಾ ಇರಲಿಲ್ಲ ಯಾರಿಗೂ ಕೂಡ. ಒಮ್ಮೊಮ್ಮೆ ಬಿಚ್ಚಿಸ್ತಾರೆ ಶೂ, ಒಮ್ಮೊಮ್ಮೆ ಬಿಚ್ಚಿಸೋದಿಲ್ಲ. ಶೂ ಬಿಚ್ಚಿಸಿರ್ಲಿಲ್ಲ. ನಾನು ಶೂ ಅಲ್ಲೇ ಹೋದಾಗ ಅಲ್ಲೇ ಒಂದು ಮೇಲ್ಭಾಗದಲ್ಲಿ, ಶೂ ಮೇಲ್ಭಾಗದಲ್ಲಿ ಒಂದು ಮೆಟಲ್ ಇರುತ್ತಲ್ಲ, ಅದು ಕ್ವಿಂಕ್ ಅಂತು. ವಾಪಸ್ ಶೂ ಬಿಚ್ಕೊಂಬ ಅಂತ ಅಂದ. ನಾನು ಬಿಚ್ಕೊಂಬಂದೆ, ಓಕೆ ಫೈನ್. ಆ ಒಂದು ಸಣ್ಣ ಮೆಟಲ್, ಅದು ಗೋಲ್ಡ್ ಗಿಳೇನೂ ಅಲ್ಲ. ಇದು 15 ಕೆಜಿ ಮೈ ಮೇಲೆ ಇದ್ದಾಗ ಆಯ್ತಪ್ಪ. ಇಲ್ಲಿ ನೀವು ಎಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ನಮ್ಮವರೇ ಯಾರಾದ್ರೂ ಇರಬಹುದು, ಅಡ್ಜಸ್ಟ್ ಮಾಡ್ಕೋಬಹುದು. ವಾಟ್ ಅಬೌಟ್ ದುಬೈಲೇ ನಮ್ಮವರಾ? ಹೆಂಗ್ ವಿವರಿಸ್ತೀರಿ ಇದನ್ನು ಜನರಿಗೆ? ಜಯಪ್ರಕಾಶ್ ಶೆಟ್ಟಿ, ನೋಡಿ, ಇಲ್ಲಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇರುವಂತಹ ಸ್ಟ್ರಿಕ್ಟ್ ಚೆಕಿಂಗ್ ಏನಿದೆ, ಅಷ್ಟು ಸ್ಟ್ರಿಕ್ಟ್ ಚೆಕಿಂಗ್ ದುಬೈನಲ್ಲಿ ಇಲ್ಲ. ಯಾಕೆ ಅಂತಂದ್ರೆ ನಾನು ಕೂಡ ಟ್ರಾವೆಲ್ ಮಾಡಿದಂತ ಹಿನ್ನೆಲೆ, ಲಾಸ್ಟ್ ಟೈಮ್ ಕಳೆದ ಬಾರಿ ಇಸ್ರೇಲ್ಗೆ ಹೋದಂತ ಸಂದರ್ಭದಲ್ಲಿ ಇಲ್ಲಿಂದ ಇಥಿಯೋಪಿಯಾಗೆ ಹೋಗಿದ್ದೆ. ನೀವ್ ಹೇಳ್ದಂತೆ ಒಂದು ಬ್ಲಿಂಕ್ ಬಂದಾಗ ಶೂ ಅನ್ನ ಬಿಚ್ಚಿಸ್ತಾರೆ, ಬೆಲ್ಟ್ ಅನ್ನ ಕೂಡ ಬಿಚ್ಚಿಸ್ತಾರೆ, ಬಕ್ಕಲ್ ಅನ್ನ ಚೆಕ್ ಮಾಡ್ತಾರೆ. ನಮ್ಮ ಬ್ಯಾಗ್ ಅಲ್ಲಿ ಏನೇ ಇದ್ರು ಕೂಡ ಪ್ರತಿಯೊಂದನ್ನು ಕೂಡ ತೆಗೆದು ನೋಡುವಂತ ಕೆಲಸವನ್ನ ಮಾಡ್ತಾರೆ. ಆ ಅನುಭವ ನನಗೂ ಕೂಡ ಆಗಿದೆ. ಅದೇ ಚೆಕಿಂಗ್ ನಾನು ಇಥಿಯೋಪಿಯಾದಿಂದ ಟೆಲ್-ಅವೀವ್ಗೆ ಹೋಗಿ ಮತ್ತೆ ವಾಪಸ್ ಟೆಲ್-ಅವೀವ್ನಿಂದ ದುಬೈಗೆ ಬಂದಾಗ ಅಲ್ಲಿ ಅಷ್ಟರ ಮಟ್ಟಿಗೆ ಚೆಕಿಂಗ್ ಇರಲಿಲ್ಲ. ಯಾಕೆ ಅಂತಂದ್ರೆ ದುಬೈನಲ್ಲಿ ಎಲ್ಲವೂ ಕೂಡ ಟ್ಯಾಕ್ಸ್ ಫ್ರೀ ಆಗಿರುವಂತ ಹಿನ್ನೆಲೆಯಲ್ಲಿ ಅದನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಲಾಗುತ್ತೆ. ಸೊ ಗೊತ್ತಿರುವಂತ ಮಾಹಿತಿ ಪ್ರಕಾರ ದುಬೈನಲ್ಲಿ ಅಷ್ಟು ಸ್ಟ್ರಿಕ್ಟ್ ಆಗಿ ಚೆಕಿಂಗ್ ಮಾಡೋದಿಲ್ಲ. ಆದ್ರೆ ದುಬೈನಿಂದ ಏನೇ ಒಂದು ವಸ್ತುವನ್ನ ಖರೀದಿ ಮಾಡಿಕೊಂಡು ಇಲ್ಲಿಗೆ ತರಬೇಕು ಅಂತಂದ್ರೆ ಅದಕ್ಕೆ ಬಿಲ್ ಇರಬೇಕು. ಆ ಬಿಲ್ ನ ಜೊತೆಯಲ್ಲಿ ಇಲ್ಲಿಗೆ ಸಂಬಂಧಪಟ್ಟಂತ ಒಂದಷ್ಟು ಏನ್ ಪರ್ಚೇಸ್ ಮಾಡ್ತಾರೆ ಅದು ಇಲ್ಲಿಗೆ ಸಂಬಂಧಪಟ್ಟಿದ್ದ ಅಲ್ವಾ, ಅದು ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ ಅನ್ನೋದು ಎಲ್ಲವೂ ಕೂಡ. ಈಗ ನನ್ನ ಹತ್ರ ಒಂದು 5 ಕೆಜಿ ಚಿನ್ನದ ಸರ ಇದೆ ಅಂತಂದ್ರೆ ನಾನು ಇಲ್ಲಿಂದ ಹಾಕೊಂಡು ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಪೂರಕವಾದಂತಹ ಒಂದು ದಾಖಲೆಯನ್ನು ನಮ್ಮ ಹತ್ರ ಇಟ್ಕೋಬೇಕು. ಆದ್ರೆ ಇಲ್ಲಿ ದುಬೈಯಿಂದ ಚಿನ್ನವನ್ನ ಎತ್ಕೊಂಬರೋದು ದೊಡ್ಡ ವಿಚಾರ ಏನಲ್ಲ. ಆದ್ರೆ ಇಲ್ಲಿಗೆ ಬಂದ ಬಳಿಕ ಇದನ್ನ ಹೇಗೆ ಹೊರಗಡೆ ತರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೋಡಿ, ಇಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಇನ್ವಾಲ್ವ್ಮೆಂಟ್ ಇಲ್ಲದೆ ಇಲ್ಲಿ ಯಾವುದೇ ಕೆಲಸಗಳಾಗೋದಿಲ್ಲ. ಭದ್ರತಾ ಪಡೆ ಸಿಬ್ಬಂದಿಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಯಾವುದೇ ಕೆಲಸಗಳಾಗೋದಿಲ್ಲ. ನೋಡಿ, ನಿಮ್ಗೆ ವಿಐಪಿ ಎಂಟ್ರಿ ಅಂತ ಇರುತ್ತೆ. ಆ ವಿಐಪಿ ಎಂಟ್ರಿಯಲ್ಲೂ ಕೂಡ ಪ್ರತಿಯೊಂದು ಚೆಕ್ ಮಾಡ್ತಾರೆ. ವಿವಿಐಪಿ Z+ ಸೆಕ್ಯೂರಿಟಿ ಇರುವಂತನ್ನು ಕೂಡ ಚೆಕ್ ಮಾಡಿ ಹೊರಗಡೆ ಬಿಡ್ತಾರೆ. ಆದ್ರೆ ಇಲ್ಲಿ ರಮ್ಯಾರಾವ್ ಇಷ್ಟು ಸಲೀಸಾಗಿ ನಾನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಜಿಗಟ್ಟಲೆ ಚಿನ್ನವನ್ನ ತಗೊಂಡೋದ್ರೆ ಯಾರು ಕೂಡ ನನ್ನ ಹಿಡಿಯೋದಿಲ್ಲ ಅನ್ನೋದಾದ್ರೆ ಅದೆಲ್ಲವೂ ಕೂಡ ಸುಳ್ಳು. ಆದ್ರೆ ಇಲ್ಲೆಲ್ಲವೂ ಕೂಡ ಸೆಟ್ ಮಾಡಿಕೊಂಡು ಎಲ್ಲವೂ ಕೂಡ ಪಕ್ಕಾ ಪ್ಲಾನ್ ಮಾಡಿಕೊಂಡು ಅವರು ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ಸ್ಮಗ್ಲಿಂಗ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು ಅಂತ ಅನ್ಸುತ್ತೆ. ಜಯಪ್ರಕಾಶ್, ಎಸ್, ಒಂದು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ವೀಕ್ಷಕರೇ, ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆಯುವಂತ ಎಲ್ಲ ವ್ಯವಹಾರಗಳು ಪೊಲೀಸರಿಗೆ ಗೊತ್ತಿರುತ್ತೆ. ಅಲ್ಲಿ ಕಳ್ಳ ಯಾರು ಅಂತ ಗೊತ್ತಿರುತ್ತೆ, ಬೈಕ್ ಕದಿಯೋನು ಯಾರು ಅಂತ ಗೊತ್ತಿರುತ್ತೆ, ಸರಗಳ್ಳ ಯಾರು ಅಂತ ಗೊತ್ತಿರುತ್ತೆ.
ಆಮೇಲೆ ಅವ್ರು ಮನಸ್ಸು ಮಾಡಿ ಆಮೇಲೆ ಅಲ್ಲಿ ಯಾವ್ದಾದ್ರು ನೈಟ್ ಕ್ಲಬ್ ನಡೆದಿದ್ರೆ ಅದು ಗೊತ್ತಿರುತ್ತೆ. ಅವರಿಷ್ಟು ಕೊಡ್ತೇನೆ ಅಂತ ಮೊದಲೇ ಹೇಳಿರ್ತಾರೆ. ಅವರ ಪೊಲೀಸರ ಕಣ್ತಪ್ಪಿಸಿ ಯಾವುದು ಆಗಿರೋದ್ರೆ ಇದು ಕೂಡ ಈ ಸಿಂಡಿಕೇಟ್ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲವರು ಮಾತ್ರ ಸಿಕ್ಕಾಕೋತಾರೆ. ಹೇಳ್ತೀನಿ ವೀಕ್ಷಕರೇ, ಕೆಲವರು ಕೊಲೆ ಆದ್ರೂ ಆಗಬಹುದು, ಹೇಳಕ್ಕಾಗಲ್ಲ. ಕೊಲೆ ಆದ್ರೂ ಆಗಬಹುದು, ಯಾಕಂದ್ರೆ ಯಾರಾದ್ರೂ ಬಾಯಿ ಬಿಟ್ಟ ಅನ್ನೋ ಕಾರಣಕ್ಕಾಗಿ ಬಾಯಿ ಬಿಡೋದಕ್ಕಿಂತ ಮೊದಲೇ ಕೆಲವು ಕೊಲೆಗಳು ಕೂಡ ಆದ್ರೂ ಆಗಬಹುದು. ಅಷ್ಟು ಅನುಮಾನಗಳು ನನಗೆ ಕಾಡ್ತಾ ಇದೆ. ಇದರ